ನಾವು ಸರಿಯಾದ ಕಾರಣ ಕೊಡದೆ ನಿನ್ನ ಕೆಲಸದಿಂದ ತೆಗಿಯೋಕ್ಕಾಗಲ್ಲ. ಆದ್ರೆ ನನ್ನನ್ನ ಎದುರಿಸಿ ನನ್ನ ಕಂಪ್ನಿಲಿ ಕೆಲಸ ಮಾಡಕ್ ಬಂದಿದ್ಯಾ. ನನ್ನ ಮಾತಿಗೆ ವಿರುದ್ಧವಾಗಿ ನಿನ್ನ ಕರ್ತವ್ಯಗಳನ್ನ ನಿರ್ವಹಿಸಕ್ ನೋಡ್ತಾ ಇದೆಯಾ. ಏನ್ ಸಾಧಿಸಕ್ಕೆ ಅಂತ ನನಗೆ ಅರ್ಥ ಆಗದೆ ಇದ್ರು ನೀನ್ ಮಾಡ್ತಿರೋ ಕೆಲಸ ಮಾತ್ರ ನನಗೆ ಇಷ್ಟ ಆಗ್ತಿಲ್ಲ. ನೀನ್ ಮಾಡ್ತಿರೋ ಕೆಲಸನ, ನಿನ್ನ ನಡವಳಿಕೆನ ನಾನು ಯಾವತ್ತೂ ಕ್ಷಮಿಸಲ್ಲ. ಭಾಗ್ಯ, ಕಳ್ಸಿದ ಕೂಡ್ಲೆ ತಲೆ ತಗ್ಸಿ ಹೋಗ್ತೀಯಾ ಅನ್ಕೊಂಡಿದ್ದೆ. ಆದ್ರೆ ತಲೆ ಎತ್ತಿ ಪ್ರಶ್ನೆ ಮಾಡೋ ಲೆವೆಲಿಗೆ ಹೋಗ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ನೋಡು ಮನುಷ್ಯ, ಮನುಷ್ಯರಲ್ಲಿ 2 ಥರ ಇರ್ತಾರೆ. ಒಬ್ರು ಏನೇ ಕಷ್ಟ ಬಂದ್ರೂ ಕುಗ್ಗ್ ಹೋಗ್ತಾರೆ. ಇನ್ನೊಬ್ರು ಯಾವುದೇ ರೀತಿ ಕುಗ್ಗ್ ಹೋಗದೆ ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ತಾರೆ, ಎದುರಿಸಿ ಗೆಲ್ತಾರೆ. ಆ 2ರಲ್ಲಿ ನಾನ್ ಯಾರು ಅಂತ ನೀನ್ ಇನ್ನೂ ತಿಳ್ಕೊಂಡಿಲ್ಲ ಅಂದ್ರೆ ಈಗ ತಿಳ್ಕೊ. ಏನು, ನಮ್ಮನ್ನ ಎದುರಿಸಿ ನಮ್ ಕಂಪನಿಯಲ್ಲೇ ನೀನು ಸಂತೋಷವಾಗಿ ಕೆಲಸ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ? ನಾನ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾರಿಗೂ ಹೆದರ್ಕೊಳ್ಳಲ್ಲ. ನಾನ್ ನ್ಯಾಯವಾಗಿದ್ದೀನಿ ಅಂದ್ಮೇಲೆ ಯಾರಿಗೂ ತಲೆ ತಗ್ಸಲ್ಲ. ಈಗ್ಲೂ ಕೂಡ ಅದೇ ಮಾಡ್ತಿದ್ದೀನಿ. ಓ ಗುಡ್. ಇದೇ ಕಾನ್ಫಿಡೆನ್ಸ್ ಇಟ್ಕೋ. ಆ ಕಾನ್ಫಿಡೆನ್ಸ್ನ ಹೇಗ್ ಕಡಿಮೆ ಮಾಡ್ಬೇಕೋ, ನಿನ್ ಕಣ್ಣಲ್ಲಿರೋ ಆ ಧೈರ್ಯನ ಹೇಗ್ ಕಿತ್ ಹಾಕ್ಬೇಕೋ ನನಗ್ ಚೆನ್ನಾಗ್ ಗೊತ್ತು. ಈ ಕಂಪನಿಯಲ್ಲಿ ನೀನ್ ಕೆಲ್ಸ ಮಾಡೋಕೆ ಭಯ ಪಡೋ ಪರಿಸ್ಥಿತಿ ನಾನ್ ತರ್ತೀನಿ. ಈ ಕಂಪನಿಯಲ್ಲಿ ನಾನ್ ಕೆಲ್ಸ ಮಾಡೋಕ್ ಆಗಲ್ಲ ದೇವ್ರಿ ಅಂತ ನಿನಗ್ ನೀನೇ ಹೇಳ್ಕೊಂಡು ರಾಜೀನಾಮೆ ಕೊಡೋ ಹಾಗೆ ಮಾಡ್ತೀನಿ. ನೆನ್ಪಿಟ್ಕೋ. ನನ್ನ ಕ್ಷಮಿಸಿ ಮಿತ್ರ ಅವ್ರೆ, ನಿಮ್ಮನ್ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಿಮ್ಗೆ ಎದುರಾಗ್ ನಿಲ್ಬೇಕಾಗಿದೆ. ನಿಮಗ್ ಬರೋ ಗಂಡಾಂತರದಿಂದ ನಿಮ್ಮನ್ ಕಾಪಾಡ್ಕೊಳ್ಳೋಕೆ ನನಗ್ ಬೇರೆ ದಾರಿ ಕಾಣ್ತಿಲ್ಲ. ನಿಮಗ್ ಯಾವುದೇ ರೀತಿ ಪ್ರಾಣಹಾನಿ ಆಗ್ಬಾರ್ದು ಅಂತ ಪ್ರತಿ ಕ್ಷಣ ನಾನ್ ನಿಮ್ ಜೊತೆನೇ ಇರ್ಬೇಕು ಅಂತ ಹಠದಿಂದ ಮತ್ತೆ ನಾನು ಈ ಕೆಲ್ಸಕ್ಕೆ ನಿಮ್ ಆಫೀಸ್ಗೆ ಬರ್ಬೇಕಾಗಿದೆ. ನಿಮ್ ಮನ್ಸಿಗೆ ನೋವು ಮಾಡ್ದೆ ಅಂತ ನನಗ್ ಗೊತ್ತು, ನಿಮ್ ಕೋಪಕ್ ನಾನ್ ಕಾರಣ ಅಂತಾನೂ ಗೊತ್ತು. ಆದ್ರೆ ಇದು ಬಿಟ್ಟು ನನಗ್ ಬೇರೆ ದಾರಿ ಕಾಣ್ತಿಲ್ಲ. ಮಿತ್ರ, ನನಗ್ ಗೊತ್ತು ನಿನ್ ಹಾರ್ಟಲ್ಲಿ ಅಗ್ನಿ ಪರ್ವತ ಸಿಡ್ದಾಗ ಆಗ್ತಿದೆ ಅನ್ನೋ ನನಗ್ ಗೊತ್ತು. ನಿನ್ ಕಾಲಿನ ಕೇಳಕ್ ಚಪ್ಲಿ ಆಗಿರ್ಬೇಕಾಗಿದ್ ಭಾಗ್ಯ ನಿನ್ ಕಣ್ಣಲ್ಲಿ ಕಣ್ಣಿಟ್ ಮಾತಾಡ್ತಿದ್ದಾಳೆ. ನೀನ್ ಮುಂದೆ ತಲೆ ತಗ್ಗಿಸ್ಬೇಕಾಗಿದ್ ಭಾಗ್ಯ ತಲೆ ಎತ್ತಿ ನಿನಗೆ ಚಾಲೆಂಜ್ ಮಾಡ್ತಿದ್ದಾಳೆ. ಭಾಗ್ಯ ಮನ್ಸಲ್ಲಿ ಏನೋ ಒಂದಿಟ್ಕೊಂಡೆ ಇದೆಲ್ಲ ಮಾಡ್ತಿದ್ದಾಳೆ. ಈ ಭಾಗ್ಯ ನಮ್ಗೆಲ್ಲ ಏನೋ ಮೋಸ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡಿದಾಳೆ. ಡೋಂಟ್ ವರಿ ಮಿತ್ರ, ಈ ವಿಷಯದಲ್ಲಿ ನೀನ್ ಕೂಲ್ ಆಗಿರೋ. ಅವಳಿಗೆ ಹೇಗ್ ಬುದ್ಧಿ ಕಲ್ಸೋದೋ ನನಗ್ ಗೊತ್ತು. ನಾನ್ ಏನ್ ಹೇಳಿದ್ರೋ ನೀನ್ ಮಾತ್ರ ಅಡ್ಡ ಬರಬಾರ್ದು. ಜಾನು, 1 ನಿಮಿಷ. ವಿವೇಕ್, ನೀನು ನನ್ನ ದಾರಿಗೆ ಅಡ್ಡ ನಿಲ್ಬಹುದಷ್ಟೇ, ಆದ್ರೆ ನನ್ನ ದಾರಿನ ಬದಲಾಯಿಸಕ್ಕಾಗಲ್ಲ. ಪ್ಲೀಸ್ ದಾರಿ ಬಿಡು, ನಾನು ಹೋಗ್ಬೇಕು. ಜಾನು ಪ್ಲೀಸ್.
ನಿನ್ನ ದಾರಿ ನನ್ನ ಕಡೆನೆ ಅಂತ ನನಗೆ ಗೊತ್ತು ಜಾನು. ಆದರೆ ಬೇಕು ಅಂತಾನೆ ಆ ದಾರಿಲಿ ಬರ್ದೆ ನನ್ನ ಪ್ರೀತಿ ಒಪ್ಕೊಳ್ದೆ ಬೇರೆ ದಾರಿ ಹುಡ್ಕೋತಿದ್ಯಾ? ನಿನ್ ಕಡೆಗ್ ಬರೋದೆಲ್ಲ ಮುಳ್ಳಿನ ದಾರಿ ಅಂತ ಗೊತ್ತಿದ್ಮೇಲೂ ನಾನಲ್ಲಿಗೆ ಬರೋದಕ್ಕಾಗಲ್ಲ. ನಿನ್ನ ಹೂವಿನ ಥರ ನೋಡ್ಕೊಳ್ಳೋಕೆ ನಾನು ರೆಡಿ ಇದ್ದೀನಿ. ಆದರೂ ಇದನ್ನ ಮುಳ್ಳಿನ ದಾರಿ ಅಂತಿದ್ಯಲ್ಲ ಜಾನು. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗೆ ಗೊತ್ತು, ಎಷ್ಟು ಇಷ್ಟಪಡ್ತೀನಿ ಅಂತಾನೂ ಗೊತ್ತು. ಇಷ್ಟು ಪ್ರೀತಿ ಮನ್ಸಲ್ಲಿದ್ಮೇಲೆ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ ನೀನು ಅರ್ಥ ಮಾಡ್ಕೋತಾ ಇಲ್ಲ ಅಷ್ಟೇ. ನೀನ್ ಎಷ್ಟು ಚೆನ್ನಾಗಿ ನೋಡ್ಕೊಂತ್ಯ ಅಂತ ನಾನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಜಾನು, ಹೋಗ್ಲಿ, ನನ್ನ ಪ್ರೀತಿನ ಯಾಕೆ ಬೇಡ ಅಂತಿದ್ಯಾ ಅದನ್ನಾದ್ರೂ ಹೇಳು ಹೋಗು. ನೀನ್ ಮೌನವಾಗಿರೋದು ನನ್ನ ಪ್ರಶ್ನೆಗೆ ಖಂಡಿತ ಉತ್ತರ ಅಲ್ಲ. ಕೆಲ್ವೊಂದ್ ಪ್ರಶ್ನೆಗೆ ಮೌನ ಮಾತ್ರನೇ ಉತ್ತರ. ಇಲ್ಲ ಜಾನು, ಪ್ಲೀಸ್, ನನ್ನ ಪ್ರೀತಿನ ಯಾಕೆ ರಿಜೆಕ್ಟ್ ಮಾಡ್ತಿದ್ಯಾ ಹೇಳು. ಹೇಳು ಜಾನು, ಪ್ಲೀಸ್. ಸರಿ ಹೇಳು, ನಿನ್ ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ರೆ ಏನ್ ಮಾಡ್ತೀಯಾ? ನಮ್ಮ ಮನೆಯವ್ರನ್ನೆಲ್ಲ ಒಪ್ಸಿ ನಿನ್ನ ಮದ್ವೆ ಆಗ್ತೀನಿ. ಆ ಮನೆಗೆ ನಿನ್ನ ಸೊಸೆ ಮಾಡ್ತೀನಿ. ನಿನ್ನ ಎದೆಲಿಟ್ಕೊಂಡು ಕಾಪಾಡ್ತೀನಿ. ನಮ್ಮ ಅಕ್ಕನ್ ಕುತ್ತಿಗೆಗೂ ತಾಳಿನ್ ಕಟ್ಟಿ ಆ ಮನೆ ಸೊಸೆಯಾಗಿ ಮಾಡ್ಕೊಂಡ್ರು. ಏನಾಯ್ತು? ಪ್ರತಿ ದಿನಾನು ಬೆಂಕಿನಲ್ಲಿ ಹಾಕಿರೋ ಹಾಗೆ ಬದುಕ್ತಾ ಇದ್ದಾಳೆ. ಪ್ರತಿ ಕ್ಷಣ ಕೆಂಡದ ಮೇಲೆ ನಡೆಯೋ ಹಾಗಾಗ್ತಾ ಇದೆ ಅವಳ ಜೀವನ. ಆ ತರ ಜೀವನನ ಮತ್ತೆ ನೀನ್ ನನಗ್ ಕೊಡ್ಬೇಕು ಅಂತ ಇರೋದು? ಜಾನು, ಪ್ಲೀಸ್. ಅದ್ಗೆ ವಿಷಯ ಬೇರೆ, ನಿನ್ ವಿಷಯ ಬೇರೆ. ಅಣ್ಣನ್ ಪಾಸ್ಟ್ ಬೇರೆ, ನನ್ ಪ್ರೀತಿ ಬೇರೆ. ಎರಡನ್ನೂ ಯಾಕೆ ಲಿಂಕ್ ಮಾಡ್ತಾ ಇದ್ಯಾ? ಲಿಂಕ್ ಮಾಡ್ಲೇಬೇಕಾಗತ್ತೆ ವಿವೇಕ್. ಯಾಕೆ ಅಂದ್ರೆ ನೀನು ಕೂಡ ಆ ನಂದನ್ ಫ್ಯಾಮಿಲಿಗೆ ಸೇರ್ದವನೇ ಅಲ್ವಾ? ನಿನ್ ಸುತ್ತಮುತ್ತನೂ ಅವ್ರುಗಳೇ ಇರ್ತಾರೆ ಅಲ್ವಾ? ನಮ್ಮ ಅಕ್ಕನ್ ನೋಡ್ದ ಹಾಗೆ ನನ್ನನ್ನು ಕೂಡ ನೋಡ್ತಾರೆ ವಿವೇಕ್. ಆ ರೀತಿ ಯಾವ ಪರಿಸ್ಥಿತಿಲೂ ಆಗಲ್ಲ ಜಾನು. ದಯವಿಟ್ಟು ನನ್ನ ಮಾತು ಕೇಳು. ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡು. ನಿನ್ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದಲ್ಲ, ಅದಕ್ಕೂ ಮುಂಚೆ ನಿನ್ ಕುಟುಂಬನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ಆ ಥರ ಜನಗಳ ಮಧ್ಯ, ಆ ಥರ ಕುಟುಂಬದ ಒಳಗೆ ನಿನ್ ಹೆಂಡತಿಯಾಗಿ ನಾನ್ ಬರೋದಕ್ ಸಾಧ್ಯ ಇಲ್ಲ. ನಿನ್ನನ್ ಮದ್ವೆ ಮಾಡ್ಕೊಂಡ್ಮೇಲೆ ನೀನ್ ನನಗೆ ತುಂಬಾ ಚೆನ್ನಾಗಿರೋ ಜೀವನ ತೋರಿಸ್ತೀಯ ಅಂದ್ರೆ ನಂಬೋದಕ್ಕಾಗಲ್ಲ. ಹಾಗೆ ಹೇಳ್ಬೇಡ ಜಾನು, ನನ್ ಮಾತನ್ ಸ್ವಲ್ಪ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಇನ್ನು ನನ್ ಮನ್ಸನ್ನ ಬದಲಾಯಿಸೋ ಪ್ರಯತ್ನನ ಮಾಡ್ಬೇಡ. ಬದ್ಲಾಗತ್ತೆ ಅಂತಾನೂ ಅನ್ಕೋಬೇಡ. ಈ ಜಾನು ಯಾಕೆ ನನ್ನ ಪ್ರೀತಿನ ಅರ್ಥ ಮಾಡ್ಕೋತಾ ಇಲ್ಲ? ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಇಷ್ಟೆಲ್ಲ ಹೇಳಿದ್ರು ಅವಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೆ ಇಷ್ಟು ಹಠ ಮಾಡ್ತಿದ್ದಾಳೆ? ಛೇ, ಹಬ್ಬ, ನಾನ್ ಬಿಟ್ಟಿರೋ ಬಾಣ ಜಾನ್ವಿಗೆ ಚೆನ್ನಾಗ್ ತಾಗಿದೆ. ಇನ್ನು ವಿವೇಕ್ನಿಂದ ಜಾನು ಸ್ವಲ್ಪ ಸ್ವಲ್ಪ ದೂರ ಆಗ್ತಾಳೆ. ಇದು ಹೀಗೆ ಬೆಳೆದು ದೊಡ್ಡದಾಗ್ಬೇಕು. ಅವರಿಬ್ರು ಮಧ್ಯೆ ಇರೋ ಬಂಧ ಪರ್ಮನೆಂಟ್ ಆಗಿ ಕಟ್ ಆಗ್ಬೇಕು. ವಿವೇಕ್, ಈಗ ಜಾನು ಪ್ಲೇಸಲ್ಲಿ ನಾನ್ ಬರ್ತೀನಿ. ಕೊನೆಗೆ ನಾನೇ ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ತೀನಿ. ಅರೆ, ಯಾಕೆಲ್ರೂ ಎದ್ಬಿಟ್ರಿ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನೀವೇನ್ ಮೇಡಮ್ ನಮ್ ಜೊತೆ ಕುತ್ಕೊಂಡು ಊಟ ಮಾಡ್ತಿದ್ದೀರಾ? ಅದೇನು ಹೊಸ್ದಾಗ್ ಹೇಳ್ತಿದ್ದೀರಾ? ಯಾವಾಗ್ಲೂ ನಿಮ್ಗಳ ಜೊತೆನೇ ಅಲ್ವಾ ಊಟ ಮಾಡೋದು? ಅವಾಗ ನಮ್ಮಲ್ಲಿ ಒಬ್ರು ಅನ್ಕೊಂಡಿದ್ವಿ. ಆದ್ರೆ ಈಗ ನೀವು ಬಾಸ್ ಹೆಂಡತಿ ಅಲ್ವಾ ಮೇಡಮ್? ನಾನಾಗ್ಲೂ ಈಗ್ಲೂ ಮನೇಲಿ ನಿಮ್ ಬಾಸ್ಗೆ ಹೆಂಡ್ತಿನೇ. ಅದೇ ತರ ಆಫೀಸ್ನಲ್ಲಿ ನಿಮ್ ಹಾಗೆ ಎಂಪ್ಲಾಯಿ. ನೀವ್ ನೋಡೋ ರೀತಿ ಬದ್ಲಾಗ್ಬೋದು, ಆದ್ರೆ ನಾನಿರೋ ರೀತಿ ಬದ್ಲಾಗಲ್ಲ. ಹಾಗಾಗಿ ನೀವ್ ಯಾವಾಗ್ಲೂ ನನ್ ಜೊತೆ ಇರೋ ಹಾಗೆ ಇರಿ. ನೀವ್ ತುಂಬಾ ಗ್ರೇಟ್ ಮೇಡಮ್. ಬಾಸ್ಗೆ ಹೆಂಡತಿ ಆಗಿದ್ರು ಕೂಡ ಇಷ್ಟು ಸಿಂಪಲ್ ಆಗಿದ್ದೀರಾ. ಕ್ಯಾಶುಯಲ್ ಆಗಿ ನಮ್ ಜೊತೆ ಎಲ್ಲ ಮಾತಾಡ್ತೀರಾ. ಎಲ್ಲರಿಗಿಂತ ಗ್ರೇಟ್ ಏನ್ ಗೊತ್ತಾ? ಬಾಸ್ನ ಎದುರು ಹಾಕೊಂಡು ಕೆಲಸ ಮಾಡೋದು. ಅವ್ರಿಗೆ ಧೈರ್ಯವಾಗಿ ಉತ್ತರ ಕೊಡೋದು. ನೀನ್ ಹೇಳ್ತಿರೋದ್ ಸರಿನೇ ದನನಿ. ನಿನ್ನನೋ ನನ್ನನೋ ಹಾಗೆ ಟರ್ಮಿನೇಟ್ ಮಾಡಿದ್ರೆ ನಾವ್ ಕಾಮಾಗಿ ಹೋಗ್ತೀವಿ. ಅನ್ಯಾಯ ಆಗಿದೆ ಅಂತ ಕ್ವೆಶ್ಚನ್ ಮಾಡಲ್ಲ. ಆ ಕ್ವೆಶ್ಚನ್ ಮಾಡಬೇಕು, ನಿಂತ್ಕೊಂಡು ಮಾತಾಡಬೇಕು ಅಂದ್ರೆ ತುಂಬಾ ಧೈರ್ಯ ಇರಬೇಕು. ಭಾಗ್ಯ ಮೇಡಮ್ ನೋಡು,
ನಮ್ ಬಾಸ್ನೇ ಒಂದ್ ಮಾತು ಮಾತಾಡ್ದೇ ಇರೋ ಹಾಗೆ ಮಾಡ್ಬಿಟ್ರು. ಸರಿ ಸರಿ, ಈಗ ಟಾಪಿಕ್ ಯಾಕೆ? ಲಂಚ್ ಟೈಮ್ ಆಗೋಗುತ್ತೆ, ಮೊದಲು ಊಟ ಮಾಡೋಣ. ನೋಡಿದ್ಯಾ ಮಿತ್ರ, ನಿನ್ ಮುಂದೆ ನಿಂತು ಭಾಗ್ಯ ಮಾತಾಡಿದ್ದಕ್ಕೆ ಉಳ್ದವ್ರು ಕೂಡ ಮಾತಾಡ್ತಿದ್ದಾರೆ. ಭಾಗ್ಯ ನಮಗೆ ಎದುರು ನಿಂತಿದ್ದಷ್ಟೇ ಅಲ್ಲ, ಈಗ ಸುತ್ತ ಇರೋರ್ಗೆ ದೊಡ್ಡ ಸೂಪರ್ ವುಮನ್ ಥರ ಬಿಲ್ಡಪ್ ಕೊಡ್ತಿದ್ದಾಳೆ. ಇದು ಹೀಗೆ ನಡೀತಾ ಇದ್ರೆ ಎಂಪ್ಲಾಯೀಸ್ಗೆ ನಾವಂದ್ರೆ ತುಂಬಾ ಈಸಿ ಆಗೋಗುತ್ತೆ, ಅವರಿಗೆ ನಾವಂದ್ರೆ ಲೆಕ್ಕಕ್ಕಿಲ್ದಾಗ ಆಗೋಗುತ್ತೆ. ನನಗೆ ಕೂಡ ತುಂಬ ಎಂಬ್ಯಾರಸ್ ಆಗ್ತಿದೆ ಮನೀಷಾ. ನಮ್ಮ ಎಂಪ್ಲಾಯೀಸೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳ್ಳೋದಕ್ಕೆ ಭಾಗ್ಯನೇ ಕಾರಣ ಆಗ್ಬಿಟ್ಲು. ನನ್ನ ಹತ್ರ ಸಂಬಳ ತಗೊಳ್ತಿರೋರು ಭಾಗ್ಯನ ಹೊಗಳ್ತಿದ್ರೆ ನನ್ನ ಈಗೋ ಹರ್ಟ್ ಆಗ್ತಿದೆ. ಭಾಗ್ಯ ಈ ಆಫೀಸಲ್ಲಿ ಇರೋ ಅಷ್ಟು ದಿನ ಬೇರೆ ಎಂಪ್ಲಾಯೀಸ್ಗೂ ಧೈರ್ಯ ಬರುತ್ತೆ. ಭಾಗ್ಯ ಇಲ್ಲಿ ಬಾಯಿ ಬಿಟ್ಟು ಮಾತಾಡ್ತಿರೋವರೆಗೂ ಬೇರೆ ಎಂಪ್ಲಾಯೀಸ್ಗೂ ಕೊಂಬು ಹುಟ್ಟುತ್ತೆ. ಅದೆಲ್ಲ ಶುರುವಲ್ಲೇ ಎಂಡ್ ಆಗ್ಬೇಕು. ಹಾಗಾಗ್ಬೇಕು ಅಂದ್ರೆ ಮೊದಲು ಭಾಗ್ಯ ಕಂಪನಿ ಬಿಟ್ಟು ಹೋಗ್ಬೇಕು. ಆದರೆ ಅದಷ್ಟು ಸುಲಭವಾದ ಕೆಲಸ ಅನ್ನಿಸ್ತಿಲ್ಲ ಮನೀಷಾ. ನನ್ಗನ್ಸುತ್ತೆ ಮಿತ್ರ, ಭಾಗ್ಯ ಈ ಕಂಪನಿ ಬಿಟ್ಟು ಹೋಗೋಕೆ ದಾರಿ ನಾನು ಹುಡುಕ್ತೀನಿ. ನೀನ್ ಕೂಲಾಗಿರು. ಭಾಗ್ಯ, ನಿನಗ್ ನೀನೇ ತುಂಬಾ ಬುದ್ಧಿವಂತೆ ಅಂತ ಅನ್ಕೊಂಡಿದ್ಯಾ. ನಿನ್ ಬುದ್ಧಿ ನಿನಗೆ ಪ್ರಾಬ್ಲಮ್ ಆಗೋ ಹಾಗೆ ಮಾಡ್ತೀನಿ. ಕೊನೆಗೆ ನೀನೇ ಈ ಕಂಪ್ನಿನ ಬಿಟ್ಟು ಹೋಗೋ ಹಾಗೆ ಮಾಡ್ತೀನಿ. ಮಹೇಶ್ ಅವರೇ, ಇಲ್ಲಿ ಸಿಸ್ಟಮ್ ಬದಲು ಟೈಪೋ ಮಿಷಿನ್ ಯಾಕಿದೆ? ನಾನೇ ಇಡ್ಸಿರೋದು. ಯಾಕಿಟ್ಟಿದ್ದು? ಇನ್ ಮುಂದೆ ನೀನ್ ಕೆಲ್ಸ ಮಾಡ್ಬೇಕಾಗಿದ್ದು ಈ ಟೈಪಿಂಗ್ ಮಷೀನಲ್ಲೇ. ಸಂಜೆ ಒಳಗೆ ಈ ಟೈಪಿಂಗ್ ಮಷೀನಲ್ಲಿ ಟೈಪ್ ಮಾಡಿ ರಿಪೋರ್ಟ್ ರೆಡಿ ಮಾಡು. ಆಫೀಸಲ್ಲಿ ಕಂಪ್ಯೂಟರ್ಸ್ ಇರ್ಬೇಕಾದ್ರೆ ಟೈಪಿಂಗ್ ಮಿಷಿನ್ ಯಾಕೆ? ನೋಡು ಭಾಗ್ಯ, ಯಾವುದೋ ಸ್ಟ್ರಾಂಗ್ ರೀಸನ್ ಇಲ್ದಿದ್ರೆ ನಿನ್ನ ಕೆಲಸದಿಂದ ತೆಗಿಬಾರ್ದು ಅನ್ನೋ ರೂಲ್ ಹೇಗಿದೆಯೋ ಹಾಗೆ ಕಂಪನಿ ನಿನಗೆ ಏನ್ ಪ್ರೊವೈಡ್ ಮಾಡಿದ್ರು ನೀನು ಅದ್ರಲ್ಲೇ ಕೆಲಸ ಮಾಡಬೇಕು ಅನ್ನೋ ರೂಲ್ ಕೂಡ ಇದೆ. ಕಂಪನಿ ನಿನಗೆ ಟೈಪಿಂಗ್ ಮಷೀನೇ ಪ್ರೊವೈಡ್ ಮಾಡಿದೆ, ಅದ್ರಲ್ಲೇ ಅಡ್ಜಸ್ಟ್ ಆಗು, ಅದ್ರಲ್ಲೇ ಕೆಲಸ ಮಾಡು. ಅಂಡರ್ಸ್ಟ್ಯಾಂಡ್? ಈಗ ತಾನೇ ನಾನು ವಾಸು ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ರಾವ್ ಹತ್ರ ಮಾತಾಡಿ PRK ಅವ್ರಿಗೂ ತಿಳಿಸ್ತೀನಿ ಅಂತ ಹೇಳಿದ್ದಾರೆ.
ತ್ರಿವಿಕ್ರಮ, ಇವ್ರಿಬ್ರೇ ಬಂದ್ರು, ಭಾಗ್ಯನ್ ಕರ್ಕೊಂಡ್ ಬರ್ಲಿಲ್ವಲ್ಲ? ನನಗೂ ಕೂಡ ಅದೇ ಅರ್ಥ ಆಗ್ತಾ ಇಲ್ಲ ಅಮ್ಮ. ಇವ್ರ ಜೊತೆ ಭಾಗ್ಯನ ಕರ್ಕೊಂಡು ಬರೋದಕ್ಕೆ ಇವ್ರಿಗೇನು ಈಗೋ ಅಡ್ಡ ಬಂದಿದೆಯೇನೋ, ಇಲ್ಲ ಕೊಬ್ಬು ಜಾಸ್ತಿ ಆಗಿರಬೇಕು. ಮನೀಷಾ, ನಿನ್ ಜೊತೆ ಮಾತಾಡ್ಬೇಕು, ಸ್ವಲ್ಪ ಬಾ. ಏನಂಟಿ? ಭಾಗ್ಯ ಮತ್ತೆ ಆಫೀಸ್ಗೆ ಜಾಯ್ನ್ ಆದ್ಲು ಅಂದ್ಯಲ್ಲ, ಏನ್ ವಿಷಯ? ಇನ್ನೂ ಆ ಆಫೀಸ್ಗೆ ಬರ್ತಾನೆ ಇರ್ತಾಳ? ಇಷ್ಟೆಲ್ಲ ಆದ್ರೂ ಕೂಡ ಕೆಲ್ಸಕ್ ಬರ್ತಾಳೆ ಅಂತ ಹೇಳಿದ್ಲಾ? ಅವಳು ಬರ್ಬೇಕು ಅಂತ ಅನ್ಕೊಂಡ್ರೆ ನಾನ್ ಸುಮ್ನಿರ್ತೀನ? ಅಲ್ಲಾಡ್ಸೋ ಬಾಲನ ಕಟ್ ಮಾಡಿ ಹಾರೋ ಆಟಿಟ್ಯೂಡ್ ರೆಕ್ಕೆನ ಕಿತ್ತಾದ್ರೂ ಭಾಗ್ಯನ ಆಫೀಸಿಂದ ಓಡಿಸ್ತೀನಿ. ಅದೇ ಹೇಗೆ? ಆ ಭಾಗ್ಯ ಕೂಡ ಈಗೀಗ ತುಂಬಾ ಹಠ ಮಾಡ್ತಾಳಲ್ಲ, ಸ್ಟುಪಿಡ್ ತರ ಬಿಹೇವ್ ಮಾಡ್ತಾಳೆ. ಅವಳ ಹಠಕ್ಕೆ ಸ್ಟುಪಿಡಿಟಿಗೆ ಟ್ರೀಟ್ಮೆಂಟ್ ನನಗ್ ಗೊತ್ತಾಂಟಿ. ಭಾಗ್ಯಂಗೆ ಮಾಡೋಕಾಗ್ದಿರೋ ಕೆಲ್ಸ ಕೊಟ್ಟು ಬಂದಿದ್ದೀನಿ. ಅವಳು ನಾಳೆ ಒಳಗೆ ಆ ಕೆಲ್ಸ ಸ್ವಲ್ಪ ಉಳಿಸಿದ್ರು ಕೂಡ ಅದೇ ರೀಸನ್ ತೋರಿಸಿ ಅವಳನ್ನ ಕೆಲಸದಿಂದ ತೆಗೆಯೋದು. ಒಬ್ಬೊಬ್ಬ ಮನೀಷಾ, ಭಾಗ್ಯನ ಕೆಲಸದಿಂದ ತೆಗೆಯೋದಕ್ಕೆ ಎಂತೆಂಥ ಪ್ಲಾನ್ಗಳನ್ನು ಮಾಡ್ತಿದ್ಯಾ? ದಟ್ಸ್ ಗ್ರೇಟ್ ಮನೀಷಾ. ಇಲ್ದಿದ್ರೆ ಆ ಭಾಗ್ಯ ಯಾವಾಗ್ಲೂ ನಿನ್ಗೆ ಅಡ್ಡ ಬರ್ತಾ ನಿನಗೇನಾದ್ರೂ ಪ್ರಾಬ್ಲಮ್ ಮಾಡ್ತಾನೆ ಇರ್ತಾಳೆ. ಅವಳನ್ನ ಎಷ್ಟು ಬೇಗ ಅಲ್ಲಿಂದ ಕಳಿಸ್ತೀಯೋ ಅಷ್ಟು ಒಳ್ಳೇದು. ಅವಳು ನನಗ್ ಆಫೀಸಲ್ಲಿ ಕಂಡ್ರೆ ಮೈ ಮೇಲೆಲ್ಲ ಕಂಬಳಿ ಹುಳ ಬಿಟ್ಟಾಗುತ್ತೆ. ಅಂಥದ್ರಲ್ಲಿ ಕೆಲ್ಸ ಮಾಡೋಕ್ ಬಿಡ್ತೀನ ಆಂಟಿ? ಮಾಡ್ತೀನಿರು. ಭಾಗ್ಯನ ಕೆಲಸದಿಂದ ತೆಗೆಯೋದಕ್ಕೆ ಇವರು ಬೇರೆ ಲೆವೆಲಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಆಫೀಸಲ್ಲೂ ಕೂಡ ಇವರ ಕುಕೃತ್ಯಗಳು ಜಾಸ್ತಿ ಆಗಿದೆ ಅಂತ ಆಯ್ತು. ಪಾಪ, ಈಗ ಭಾಗ್ಯ ಬರೋ ಹೊತ್ತಿಗೆ ಎಷ್ಟೊತ್ತಾಗುತ್ತೋ ಏನೋ. ಟೈಮ್ ನೋಡಿದ್ರೆ ತುಂಬಾ ಹೊತ್ತಾಯ್ತು. ಭಾಗ್ಯ ಇನ್ನೂ ಬಂದಿಲ್ವಲ್ಲಮ್ಮ? ಒಂದ್ಸಲ ಕಾಲ್ ಮಾಡ್ಬೇಕಿತ್ತು. ಮಾಡ್ದೆ, ಫೋನ್ ರಿಸೀವ್ ಮಾಡ್ತಿಲ್ಲ. ಕೆಲ್ಸಲ್ ಬ್ಯುಸಿ ಇದ್ದಾಳೇನೋ. ಅಮ್ಮ, ಮಿತ್ರ ಬರ್ತಾ ಇದ್ದಾನೆ. ಈಗ ನಮ್ಮ ನಾಟಕ ಶುರು ಮಾಡಬೇಕು. ತ್ರಿವಿಕ್ರಮ, ಆಫೀಸಿಂದ ಮಿತ್ರ ಮನೀಷಾ ಬಂದಾಯ್ತು, ಆದ್ರೆ ಭಾಗ್ಯ ಇನ್ನೂ ಬರ್ಲಿಲ್ವಲ್ಲ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಮ್ಮ. ಮೊದ್ಲೇ ತುಂಬಾ ಲೇಟ್ ಆಗಿದೆ, ಮೇಲಿಂದ ಮಳೆ ಬೇರೆ ಬರೋ ಹಾಗಿದೆ. ಹೆಣ್ಮಗ್ಳು ಬೇರೆ ಒಂಟಿಯಾಗಿ ಅಷ್ಟ್ ದೂರದಿಂದ ಹೇಗ್ ಬರ್ತಾಳೋ ಏನೋ. ನಿಜಾನೇ ಅಮ್ಮ, ಇತ್ತೀಚೆಗೆ ಕಾಲ ಕೂಡ ಸರಿ ಇಲ್ಲ. ಹೊರಗೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ನಾನೇ ಹೋಗಿ ಭಾಗ್ಯನ ಕರ್ಕೊಂಡು ಬರ್ತೀನಿ. ನೀನ್ ಹೇಗ್ ಹೋಗ್ತೀಯೋ? ಮೊದ್ಲೇ ಕೈ ವಿಪರೀತ ನೋವು ಅಂತ ಆಗ್ಲಿಂದ ಅಂತಿದ್ಯಾ. ಇನ್ ಹೇಗ್ ಡ್ರೈವ್ ಮಾಡ್ತೀಯಾ? ಭಾಗ್ಯನ್ ಹೇಗ್ ಕರ್ಕೊಂಡ್ ಬರ್ತೀಯಾ? ಅದೇನೋ ನಿಜಾನೇ ಅಮ್ಮ, ಈ ಎಡಗೈನ ಮೇಲೆ ಕೆತ್ತಕ್ಕಾಗ್ದಿರೋಷ್ಟು ನೋವು. ಆದ್ರೆ ಮನೆ ಹಿರಿಯನಾಗಿ ಜವಾಬ್ದಾರಿ ತಗೊಳ್ಳೇಬೇಕಲ್ವಾ? ಈ ನೋವು ಇಟ್ಕೊಂಡ್ ಹೋದ್ರೆ ನೀನ್ ಭಾಗ್ಯ ಜವಾಬ್ದಾರಿ ತಗೊಳಕ್ಕಾಗಲ್ಲ. ನೀನೇ ಭಾಗ್ಯಗೆ ದೊಡ್ಡ ಭಾರ ಆಗ್ತೀಯಾ. ಏನ್ ಬೇಡ ಬಿಡು. ಹಾಗಾದ್ರೆ ಮಿತ್ರಾನೂ ಹೋಗದೆ, ನಾನೂ ಕೂಡ ಹೋಗದೆ ಭಾಗ್ಯನ ಹಾಗೆ ಬಿಟ್ಬಿಡಕ್ಕಾಗತ್ತಾ? ಸರಿ ಬಿಡಮ್ಮ, ಇಲ್ಲಿ ಯಾರ ಮನಸ್ಸು ಕರ್ಗೋತರ ಇಲ್ಲ. ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ನೀವೆಲ್ಗೂ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲ, ಭಾಗ್ಯನ ಯಾರು ಕರ್ಕೊಂಡು ಬರ್ತಾರೋ? ನಾನು ಹೋಗಿ ಕರ್ಕೊಂಡ್ ಬರ್ತೀನಿ.
ಮಾತಿಗೆ ಹೇಳ್ತಾ ಇದೆಯಾ ಇಲ್ಲ ಮನಸಾರೆ ಹೇಳ್ತಾ ಇದೆಯಾ? ನಿಮಗೆ ಕಷ್ಟ ಆಗಬಾರ್ದು ಅಂತ ಹೋಗ್ತಿದ್ದೀನಿ, ಸಾಕಾ? ಹಾ ಅಬ್ಬಬ್ಬಾ, ಕಷ್ಟಪಟ್ಟು ಹೇಗೋ ಮಿತ್ರನ ಭಾಗ್ಯನ ಹತ್ರ ಕಳಿಸ್ಕೊಟ್ಟಿದ್ದಾಯ್ತು. ವಾಪಸ್ ಬರೋಷ್ಟರಲ್ಲಿ ಅವ್ರ ಮಧ್ಯೆ ಇರುವಂತ ಮನಸ್ತಾಪಗಳು ಹೋಗಿ ಮನಸ್ಸೆಲ್ಲ ನೀನೇ ಅನ್ನೋ ರೀತಿ ಬರ್ಬೇಕು. ನೋಡೋಣ ಏನಾಗುತ್ತೆ.